ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಕಾರು ಡಿಕ್ಕಿ. ಇನ್ನು ಬೆಂಗಳೂರು ಹೊಸೂರು ಹೆದ್ದಾರಿಯಲ್ಲಿ ಅಪಘಾತ. ಬೆಂಗಳೂರು ಹೊಸೂರು ಹೆದ್ದಾರಿಯಲ್ಲಿ ಕಾರು ಅಪಘಾತ. ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿ. ಎಲೆಕ್ಟ್ರಾನಿಕ್ ಸಿಟಿ ಬಳಿ ನಡೆದ ಅಪಘಾತ. ಅಪಘಾತಕ್ಕೀಡಾದ ಮಾರುತಿ ಇಕೋ ಕಾರು. ನಿದ್ರೆ ಮಂಪರಿನಲ್ಲಿ ಡಿವೈಡರ್ಗೆ ಕಾರು ಡಿಕ್ಕಿ. ಕಾರು ಹೊರತೆಗೆಯಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಅದೃಷ್ಟವಶಾತ್ ಸಾವು ನೋವು ತಪ್ಪಿದೆ. ನಿದ್ರೆ ಮಂಪರಿನಲ್ಲಿ ಕಾರು ಡಿಕ್ಕಿ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದು ಕೂಡ ಚಾಲಕನ ನಿಯಂತ್ರಣ ತಪ್ಪಿ ಆಗಿರುವಂತಹ ಈ ಒಂದು ಅವಘಡ. ಎಷ್ಟೇ ಬಾರಿ ಚಾಲಕರಿಗೆ ಎಚ್ಚರಿಕೆಯನ್ನು ಕೊಟ್ಟರೂ ಕೂಡ ಚಾಲಕರು ಯಾಕೆ ಇಷ್ಟೊಂದು ಕೇರ್ಲೆಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಂದು ವೇಳೆ ಪ್ರಾಣಕ್ಕೇನಾದ್ರೂ ತೊಂದರೆ ಆಗಿದ್ರೆ ಅದರ ಜವಾಬ್ದಾರಿಯನ್ನು ಯಾರು ಹೊರ್ತಾ ಇದ್ರು? ಒಂದು ವೇಳೆ ನಿದ್ದೆ ಬಂತು ಅಂತ ಅಂದ್ರೆ ಅಟ್ಲೀಸ್ಟ್ ನೀವು ಓಡಿಸ್ತಾ ಇರುವಂಥ ವೆಹಿಕಲ್ನ ಎಲ್ಲಾದ್ರೂ ಪಾರ್ಕಿಂಗ್ ಮಾಡ್ಕೊಂಡು ನಿದ್ದೆ ಮಾಡಬೇಕು. ಅದನ್ನ ಹೊರತುಪಡಿಸಿ ಈ ರೀತಿಯಾಗಿ ರಸ್ತೆಗಳಲ್ಲಿ ನಿದ್ದೆಯ ಮಂಪರಿನಲ್ಲೂ ಕೂಡ ನೀವು ಗಾಡಿಯನ್ನ ಚಾಲನೆ ಮಾಡಿದಾಗ ಬೇರೆಯವ್ರಿಗೂ ಕೂಡ ದೊಡ್ಡ ಸಮಸ್ಯೆ ಆಗುತ್ತೆ. ಜೊತೆಗೆ ಪ್ರಾಣ ಹಾನಿಯಾಗೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಎಷ್ಟು ಕೇರ್ಫುಲ್ ಆಗಿ ನೀವು ಡ್ರೈವ್ ಮಾಡಿದ್ರು ಕೂಡ ಕಡಿಮೆನೇ. ಇನ್ನು ಆ ಒಂದು ಕಾರಿನ ಪರಿಸ್ಥಿತಿ ಕೂಡ ನೀವು ಗಮನಿಸ್ತಾ ಇದ್ರ. ಆ ಒಂದು ಕಾರಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ಸದ್ಯಕ್ಕೆ ಯಾವುದೇ ರೀತಿಯ ಸಾವು ನೋವುಗಳು ಸಂಭವಿಸಿಲ್ಲ. ಒಂದು ವೇಳೆ ಏನಾದ್ರು ದೊಡ್ಡ ಮಟ್ಟದ ದುರಂತ ಏನಾದ್ರು ಸಂಭವಿಸಿದ್ರೆ ಅದರ ಜವಾಬ್ದಾರಿಯನ್ನ ಯಾರು ಹೊರ್ತಾ ಇದ್ರು? ಜೊತೆಗೆ ನಿಮ್ಮ ಕುಟುಂಬಕ್ಕೆ ಯಾರು ನೆರವಾಗ್ತಾ ಇದ್ರು? ಕುಟುಂಬದ ಜವಾಬ್ದಾರಿಯನ್ನು ಯಾರು ಹೊರ್ತಾ ಇದ್ರು? ಅದೆಲ್ಲವನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ ಚಾಲಕರು. ಚಾಲಕನಿಗೆ ನಿದ್ರೆ ಮಂಪರಿನಲ್ಲಿ ಈ ರೀತಿಯಾಗಿ ಅವಘಡ ಆಗಿದೆ ಅಂತ ಹೇಳಬಹುದು. ಆದರೆ ನಿದ್ರೆ ಬಂತು ಅಂದಾಗ ದಯವಿಟ್ಟು ನಿಮ್ಮ ವೆಹಿಕಲ್ ಏನಿರುತ್ತೆ ಎಲ್ಲಾದ್ರೂ ಪಾರ್ಕ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ನಿದ್ರೆ ಮಂಪರಿಂದ ಹೊರಗೆ ಬಂದ ನಂತರ ನೀವು ಗಾಡಿಯನ್ನು ಚಲಾಯಿಸಿದ್ರೆ ಉತ್ತಮ. ಇಲ್ಲ ಅಂದ್ರೆ ಈ ರೀತಿಯ ಅಪಘಾತಗಳು ಹೆಚ್ಚಾಗುತ್ತೆ.